ಕೇರಳದ ಕಾಲಡಿ ಎಂಬ ಹಳ್ಳಿಯಲ್ಲಿ ಬಾಲಶಂಕರಾಚಾರ್ಯರು ತಮ್ಮ ಗುರುಗಳ ಆದೇಶದಿಂದ ಭಿಕ್ಷೆ ಬೇಡುವುದಕ್ಕಾಗಿ ಹೊರಟರು. ಅವರು ಒಂದು ಸಣ್ಣ ಹಳ್ಳಿಗೆ ತಲುಪಿ ಒಂದು ಮನೆಯ ಮುಂದೆ ನಿಂತು ಶಾಂತವಾಗಿ ಹೇಳಿದರು, ಭಿಕ್ಷಾಂದೇಯಿ 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 ಅಂತ 3 ಬಾರಿ ಕೂಗಿದರು. ಆ ಮನೆಯಿಂದ ಒಬ್ಬ ಬಡ ವೃದ್ಧೆಯೊಬ್ಬಳು ಹೊರಬಂದಳು. ಅವಳ ಮನೆ ತುಂಬ ದಾರಿದ್ರ್ಯದಿಂದ ಕೂಡಿತ್ತು. ತಿನ್ನಲು ಏನೂ ಇರಲಿಲ್ಲ. ಆದರೆ ಮನೆಯಲ್ಲಿ ಒಂದು ಮಾತ್ರ ನೆಲ್ಲಿಕಾಯಿ ಇತ್ತು. ಅವಳು ಆ ಒಂದು ನೆಲ್ಲಿಕಾಯಿಯನ್ನು ಶ್ರದ್ಧೆಯಿಂದ ಆ ಬಾಲಕನಿಗೆ ಅರ್ಪಿಸಿದಳು. ಆಕೆಯ ಕಣ್ಣುಗಳಲ್ಲಿ ಇದ್ದ ಭಕ್ತಿ, ಆಳವಾದ ನಂಬಿಕೆ ಶಂಕರ ಹೃದಯವನ್ನು ಮುಟ್ಟಿತು. ಆ ಕ್ಷಣದಲ್ಲೇ ಶಂಕರಾಚಾರ್ಯರು ತಮ್ಮ ಕಣ್ಣನ್ನು ಮುಚ್ಚಿ ದೇವಿ ಲಕ್ಷ್ಮೀ ಸ್ತುತಿಯಾಗಿ ಅತಿಯಾದ ಸುಂದರವಾದ ಸ್ತೋತ್ರವನ್ನು ರಚಿಸಿದರು. ಅದುವೇ ಕನಕದಾರ ಸ್ತೋತ್ರ. ಸ್ತೋತ್ರ ಪೂರ್ಣವಾದ ತಕ್ಷಣವೇ ಆ ಬಡ ವೃದ್ಧೆಯ ಮನೆಯ ಮೇಲಿಂದ ಚಿನ್ನದ ನೆಲ್ಲಿಕಾಯಿಗಳ ಮಳೆಯೇ ಸುರಿಯತೊಡಗಿತು. ವೃದ್ಧೆಯು ಆಶ್ಚರ್ಯದಿಂದ ನಿಂತಳು. ದೇವಿಯ ಕೃಪೆ ಅವಳ ಜೀವನವನ್ನು ಬದಲಿಸಿತ್ತು. ಆ ದಿನದಿಂದ ಆ ಸ್ಥಳವನ್ನು ಸ್ವರ್ಣಾತು ಮನೆ ಎಂದು ಕರೆಯಲಾಗುತ್ತದೆ. ಇಂದಿಗೂ ಆ ಸ್ಥಳ ಕೇರಳದಲ್ಲಿ ನಾವು ನೋಡಬಹುದು.